ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಕ್ಯಾಂಪಸ್ ಐಗೆ ಸ್ವಾಗತ. ಪ್ರತಿ ಕ್ಯಾಂಪಸ್ಗಳ ಸುದ್ದಿ ನಿಮ್ಮ ಮುಂದೆ ನಮ್ಮ ಕ್ಯಾಂಪಸ್ ಐನಲ್ಲಿ. ನಾನು ನಮ್ರತಾ ಶರ್ಮಾ and I am Kimberly Culasso. ದಯಾನಂದ ಕುಕ್ಕಾಜೆಯವರ ಛಾಯಾಚಿತ್ರ ಪ್ರದರ್ಶನ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ವಿಶ್ವ ಛಾಯಾಗ್ರಹ ದಿನದಂದು. St. Agnes College, Mangalore organized a blood donation camp. ರಾಷ್ಟ್ರೀಯ ಸಮಗ್ರತೆಯ ದಿನವನ್ನು ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಆಚರಿಸಲಾಯಿತು. St. Aloysius College, Mangalore honors 3 of the alumni who have made outstanding achievements in their field of interest. ಪಠ್ಯೇತರ ಕಲೆಗಳನ್ನು ಪ್ರದರ್ಶಿಸಲು ಸಂತ ಆಗ್ನೆಸ್ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು ಇನ್ಸಿಂಗ್ 10. At Milagros PU College, a physical fitness campaign for children was inaugurated. ಮಂಗಳೂರಿನ ಪ್ರಖ್ಯಾತ ಛಾಯಾಗ್ರಾಹಕರಾದ ದಯಾನಂದ ಕುಕ್ಕಾಜೆಯವರ ಛಾಯಾಚಿತ್ರವನ್ನು ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಸಾರ್ವಜನಿಕರ ಪ್ರದರ್ಶನಕ್ಕೆ ಇಡಲಾಗಿತ್ತು. 2 ದಿನದ ಛಾಯಾಚಿತ್ರ ಪ್ರದರ್ಶನವನ್ನು ಯುಎಇ ಎಕ್ಸ್ಚೇಂಜ್ ಚೀಫ್ ಆಪರೇಟಿಂಗ್ ಆಫೀಸರ್ ಆದ ಶ್ರೀ ಸುಧೀರ್ ಶೆಟ್ಟಿಯವರು ಉದ್ಘಾಟಿಸಿದರು. ಸಂದರ್ಭದಲ್ಲಿ ಮಾತನಾಡಿದ ಇವರು ದಯಾನಂದ ಕುಕ್ಕಾಜೆಯವರ ರಚನಾತ್ಮಕ ಕೌಶಲ್ಯಗಳಿಗೆ ಪ್ರಶಂಸೆ ನೀಡಿದರು. ಯಾವುದೇ ರಂಗ ಇರಲಿ, ಅದು ರಚನಾತ್ಮಕ ಚಿಂತನೆ ಇದ್ರೆ ಏನನ್ನು ಸಾಧಿಸಬಹುದು ಎನ್ನುವುದಕ್ಕೆ ದಯಾನಂದ ಕುಕ್ಕಾಜೆ ಒಂದು ನಿದರ್ಶನ ಅಂತ ಹೇಳ್ಬೋದು. ಛಾಯಾಚಿತ್ರದ ಅಭಿರುಚಿ ಇಟ್ಟುಕೊಂಡು ಅದನ್ನೇ ವೃತ್ತಿಯಾಗಿ ಬೆಳೆಸಿ ಇವತ್ತು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಪರದೇಶದಲ್ಲಿ ಕೂಡ ಹೆಸರು ಮಾಡಿದಂತಹ ಈ ಯುವಕ ತುಂಬ ಯುವಕರಿಗೆ ಆಶಾಕಿರಣ ಅಂತ ಹೇಳ್ಬೋದು. ಯಾವುದನ್ನೊಂದು ನಾವು ವೃತ್ತಿಯಾಗಿ ತಗೊಳ್ತೇವೋ, ಸರ್ವೇ ಸಾಧಾರಣ ಹೇಗೆ ಅಂತ ಹೇಳಿದ್ರೆ ಎಲ್ಲರೂ ಹೋಗುವಂತ ಒಂದು ವೃತ್ತಿಯನ್ನೇ ಅವಲಂಬಿಸುವುದು ನಮ್ಮ ಒಂದು ನಿಯಮ. ಈಗ ಕಾರ್ಯಕ್ರಮದಲ್ಲಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಎಂ.ಬಿ. ಅಬ್ದುಲ್ ರೆಹಮಾನ್, ಸಂತ ಅಲೋಷಿಯಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸ್ವೀಬರ್ಟ್ ಡಿಸಿಲ್ವಾ, ಡೈಜಿ ವರ್ಲ್ಡಿನ ನಿರ್ದೇಶಕರಾದ ಮೆಲ್ವಿನ್ ರಾಡ್ರಿಗಸ್ ಹಾಗೂ ವಾಲ್ಟರ್ ನಂದಣಿಕೆ ಯವರು ಉಪಸ್ಥಿತರಿದ್ದರು. St. Agnes College, Mangalore organized a blood donation camp in association with Father Muller's Medical College, Lions Club Cordell and United Friends Club, Bijay on 18th of August. The NSS unit, AIDS Awareness Education Cell and the Red Cross Society of St. Agnes were also a part of the blood donation camp. Dr. Sister Maria Prim de Souza lit the lamp marking the inauguration of the camp. Stanley Pinto of Lions Club, Prem Salian of United Friends Club, Bijay, Dr. Safina Ambar of Father Muller Medical College, Sister Maria Kripa, local manager of St. Agnes College, Dr. Bhumi Gowda were also present for the inauguration. I felt very happy that I've donated the blood because I feel like I've saved 3 lives. And I ask everyone to come forward and donate their blood and save everyone's life. ಆಗ್ನೆಸ್ ಕಾಲೇಜು ಮತ್ತು ಇನ್ನಿತರ ಘಟಕಗಳು, ಉದಾಹರಣೆಗೆ ರೆಡ್ ಕ್ರಾಸ್ ಸಂಸ್ಥೆ, ನಮ್ಮದೇ ಕಾಲೇಜಿನ ಏಡ್ಸ್ ಜಾಗೃತಿ ಘಟಕ ಮತ್ತು ಲಯನ್ಸ್ ಕ್ಲಬ್ ಮುಂತಾದಂಥ ಬೇರೆ ಬೇರೆ ಸಂಘಟನೆಗಳ ಜೊತೆಯಲ್ಲಿ ಸೇರಿಕೊಂಡು ನಾವಿಂದು ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಇದರ ಮೂಲಕ ವಿದ್ಯಾರ್ಥಿನಿಯರಲ್ಲಿ ಸೇವಾ ಮನೋಭಾವನೆಯನ್ನು ಬೆಳೆಸ್ತಕ್ಕಂಥದ್ದು ಮೂಲ ಉದ್ದೇಶ. ಸಂತ ಅಲೋಷಿಯಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಆಗಸ್ಟ್ 16ರಂದು ರಾಷ್ಟ್ರೀಯ ಸಮಗ್ರತೆಯ ದಿನವನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಪ್ರಥಮ ವರ್ಷದ 23 ಪದವಿ ಪೂರ್ವ ಕಾಲೇಜುಗಳಿಗೆ ದೇಶಭಕ್ತಿ ಗೀತೆಯ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಪದವಿ ಪೂರ್ವ ಕಾಲೇಜಿನ ಶಿಕ್ಷಕರಾದ ಪ್ರಶಾಂತ್ ಆಲಿಸಂ, ಸರಿತಾ ಶೆಟ್ಟಿ ಮತ್ತು ವೆರೀನಾ ಜೋಸ್ನಾರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾಲೇಜಿನ ಪ್ರಾಧ್ಯಾಪಕ ಮತ್ತು ನೋಂದಣಾಧಿಕಾರಿ ಶ್ರೀ ನರಹರಿಯವರು ಈ ಸಂದರ್ಭದಲ್ಲಿ ಸಂದೇಶ ನೀಡಿದರು. ಈಗ ಒಂದು ಸಣ್ಣ ವಿರಾಮ.
You're watching Campus Eye. At a felicitation program held at St. Aloysius College, Mangalore, 3 of its alumni, filmmaker Abhay Simha, IFS officer Rajesh Naik, and famous TV personality Krishna Pradeep were felicitated on Thursday for their remarkable achievements by the principal, Reverend Father Swibit De Silva, Sudhir Shetty, COO of UAE Exchange, and by N. Damodar Shetty, HOD of Kannada Department. Talking about the 3 alumni, Father Swibit De Silva said that the pride of any institution is not its structure, but its product. The pride of any institution is not its buildings, not its infrastructure or the facilities that are provided, but the pride of any institution is the product that comes out and shines. Such people inspire us to give even the best to the present day students and the future. And that is the pride that we have in our students. So as I said, it's not all that around here that is really matters. What matters is our alumni, our students. How do they perform? How do they live a life? How do they achieve the goals that have set before them? That makes us even courageous enough to do something different, achieve something better, and see that our education imparted here is of the quality type. In their return speech, the 3 alumni thanked the college, which supported them to get into the right path. It has been a very important part of my life, and where everything started changing. Once I wanted to become a computer engineer. Suddenly I had to shift to journalism. It just kept changing, but Aloysius always supported me in whatever I wanted to do. It's a strange feeling, and I used to sit, like One Among You in say like 2002, and I never imagined I would come to a situation where I speak on stage. And Aloysius doesn't produce certificates, it doesn't produce only graduates, it produces great personalities. And for being in the civil service, it's necessary that you need to build up a solid personality. Dr. Father Richard Rego, Head of Department of Mass Communication, Walter Nandalike, Editor-in-Chief of DigiWorld.com, Edwin D'Souza were also present during the function. ಸಂತ ಆಗ್ನೆಸ್ ಕಾಲೇಜಿನಲ್ಲಿ ಆಗಸ್ಟ್ 14ರಂದು ಇನ್ಸಿಂಗ್ 10 ಅಂತರ್ ಕಾಲೇಜು ಮಟ್ಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮೇರಿ ಪ್ರೇಮ್ ಡಿಸೋಜಾರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಎರಿಕ್ಸನ್ ಅಂಡ್ ರಿಚರ್ಡ್ಸ್ನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದ ಕ್ಯಾಪ್ಟನ್ ಜಾನ್ ಪ್ರಸಾದ್ ಮೆನೇಸಸ್ ರವರು ಇಂಥ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿರುವ ಪಠ್ಯೇತರ ಕಲೆಗಳನ್ನು ಪ್ರದರ್ಶಿಸಲು ಅವಕಾಶ ನೀಡುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದ ಸಂಯೋಜಕರಾದ ಸಿಸ್ಟರ್ ಎಂ ಸುಪ್ರಿಯಾ ಮತ್ತು ವಿದ್ಯಾರ್ಥಿನಿ ಸಂಯೋಜಕಿಯಾದ ಟೀನಾ ಪೆಟ್ರಿಷಿಯಾ ಡಿಸೋಜಾರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. The inauguration of the Physical Fitness Campaign for Children was held on 16th of August at Milagros PU College Auditorium as a part of the World Physiotherapy Day. The chief guest of the program was Mr. Chame Gowda, Deputy Director of Public Instruction of Dakshina Kannada District. The campaign involving as many as 20 schools in the district. The campaign, which will continue till 6th of September, will cover topics such as healthy lifestyle, including eating habits, tackling obesity, emphasizing on physical fitness and exercise. Doorstep of the school, and we are telling them the importance of physical activity, how the children can keep themselves fit by conducting a video presentation and by doing a small skit or a sport quiz. So today the program was inaugurated by our DDPA Mr. Chame Gowda. Our director, Father Patrick Rodriguez, was the president of this program, and our administrator, our dean and chief of medical services all were present for the inaugural program. So today we started this program in Milagros School. ಇದು ಈ ವಾರದ ಕ್ಯಾಂಪಸ್ ಸುದ್ದಿ. ಮತ್ತಷ್ಟು ಕ್ಯಾಂಪಸ್ ಸುದ್ದಿಗಳೊಂದಿಗೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. Thank you.